ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಬೆಳಗ್ಗೆ ಎದ್ದೆ, ಬೇಜಾರಾಯಿತು, ನೀರು ಕುಡಿಯೋಲ್ಲ ಅಂತ ಬಂದೆ. ಇವನ್ ಯಾರೋ ಎಣ್ಣೆ ಗಾಡಿ. ನಿನ್ನೆ ನೈಟು ಇಷ್ಟು ಕಷ್ಟಪಟ್ಟು ಬಟ್ಟೆ ಒಗೆದು ಹಾಕಿದ್ದಿದ್ರೆ ಗಾಳಿ ಜೋರಾಗಿ ಬಂದ್ಬಿಟ್ಟು ಪ್ಯಾಂಟ್ ನೋಡಿ ಎಲ್ಲೋಗಿದೆ, ಆ ಕರೆಂಟ್ ವೈರ್ ಮೇಲೆ ಹೋಗಿದೆ ನೋಡಿ. ಆ ಪ್ಯಾಂಟ್ ನಾನು ತುಂಬ ಇಷ್ಟಪಟ್ಟಿದ್ದು, ಅದಕ್ಕೆ ಅಲ್ಲೋಗಿ ಕುಂತೈತೆ. ಅದಕ್ಕೆ ಜಾಸ್ತಿ ಲೈಫಲ್ಲಿ ಯಾವುದನ್ನು ಇಷ್ಟಪಟ್ಬೇಡಿ, ದೂರ ಆಗಿಬಿಡುತ್ತೆ ಬೇಗ. ಅಯ್ಯೋ ನಿಜ 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 ನಿಜ. ಇನ್ನೇನು ಸಮಾಚಾರ ಫ್ರೆಂಡ್ಸ್? ಏನಾದರೂ ಇದ್ದರೆ ಹೇಳಿ. ನಮ್ಮದೇನು, ಬೆಳಗ್ಗೆ ಎದ್ದೇಳು, ನೀರು ಕುಡಿ, ಕೆಲ್ಸಕ್ಕೆ ಹೋಗು, ಸಂಜೆ ಬಾ, ಜಿಮ್ಗೆ ಹೋಗು, ಮತ್ತು ಅಲ್ಲಿಂದ ಬಾ, ಸ್ವಿಗ್ಗಿ ಮಾಡು, ಬಂದು ಮಲಿಕು. ಅದು ಅವನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ. ಇದೇ ಆಗ್ಬಿಡೈತೆ. ನಿಮ್ದೇನಾದರೂ ಇದ್ದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ್ದಾಗಿ ಏನಾದರೂ ಇದ್ದರೆ. ಮತ್ತು ಇನ್ನೊಂದು ಹೇಳೋದು, ಮತ್ತೆ ನನ್ನ ಏಜ್ ಹುಡುಗರಲ್ಲ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಈ ಏಜಲ್ಲಿ ಮದುವೆ ಆಯ್ತವ್ರಿ. ನಾನು ಮಾತ್ರ ಹಿಂಗೆ ವೀಡಿಯೋ ಮಾಡ್ಕೊಂಡು, ಬಾಟು ತೊರ್ಸ್ಕೊಂಡು ನೀರು ಕುಡ್ಕೊಂಡು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಇಷ್ಟು ಬೇಗ ಯಾಕೆ ಮದುವೆ, ಮಕ್ಕಳು ಇಲ್ಲಲ್ಲ, ಅದು ಚಿಕ್ಕ ಏಜ್ ಪಿನ್. ನಾನು ಇನ್ನು LKG, ನಾನು LKG. ಯಾರು ಇಷ್ಟು ಬೇಗ ಆಗ್ಬಿಟ್ರೆ ಏನಿಲ್ಲ, ನಾವು ಉದ್ಧಾರ ಆದಂಗೆನೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀವಿ. ಯಾಕೆ ಮದುವೆ ಆಗಬಾರ್ದು ಅಂತಂದರೆ, ಈಗ ನಾವು ಥರ ಸಂಬಳ ನಮಗೆ ಸಾಕಾಗ್ತಾಯಿಲ್ಲ. ನಿಮ್ಮ ಮದುವೆ ಆದರೆ ಅದು ಬೇರೆನಾ? ಏನ್ರಯ್ಯ ಸ್ವಂತ ಮನೆ ಆದರೆ ಸರಿ, ಇಲ್ಲ ಬಾಡಿಗೆ ಮನೆ ಆದರೆ ಇನ್ನೂ ಕಷ್ಟ. ಮದುವೆ ಆಗಿಬಿಟ್ರೆ ನಮ್ಮದ್ರಲ್ಲಂತೂ ತಿಂಗಳಿಗೊಂದು ಹಬ್ಬ, ಕೇಳಿದ ಹಬ್ಬ, ಗೌರಿ, ಗಣೇಶ, ದಸರಾ, ಯುಗಾದಿ ಅಂದ್ಕೊಂಡು ಎಲ್ಲದಕ್ಕೂ ಬಟ್ಟೆ ತೆಗಿಬೇಕು. ಆ ಹೆಂಡ್ತಿಗೆ ಬಟ್ಟೆ, ಹೆಂಡ್ತಿಗೆ ನೈಟಿ, ಅವ್ಳು ಕೇಳಿದ ಮೇಕಪ್ಪು. ಮಕ್ಕಳೇನಾರು ಹುಟ್ಬಿಟ್ರೆ ಅವ್ರಿಗೆ ಸ್ಕೂಲ್ ಫೀಸು, ಅವ್ರಿಗೂ ತಿಂಗಳಿಗೆ ಒಂದೊಂದು ಜೊತೆ 2 ಜೊತೆ ಬಟ್ಟೆ. ಮತ್ತು ಅವ್ರು ಬೆಳೆದು ದೊಡ್ಡವಾದ್ಮೇಲೆ ಅವ್ರ ಸ್ಕೂಲ್ ಫೀಸು ಒಬ್ಬೊಬ್ಬನಿಗಂತೂ 30,000, ಇಬ್ಬರು ಹುಟ್ಬಿಟ್ರಂತೂ 30,000-60,000. ಮತ್ತು ಆಳು ಮೂಳು ಅದು ಇದು ಒಂದು ಖರ್ಚು ಅಂದ್ಕೊಂಡು ಹೋದರೆ ಅದಕ್ಕೊಂದು 50,000 ರೂಪಾಯಿ. ಬಾಡಿಗೆ ಮನೆ ಆದರೆ ಮನೆ ಬಾಡಿಗೆ, ನೀರು ಬಿಲ್ಲು, ಕರೆಂಟ್ ಬಿಲ್ಲು, TV ರೀಚಾರ್ಜು, ಗ್ಯಾಸ್ ಬಿಲ್ಲು, ಮತ್ತು ಮಕ್ಳಿಗೆ ಏನಾರ ಫೋನ್ ತೊಗೊಟ್ಬಿಟ್ರೆ ಅವಕ್ಕೆ 250 ತಿಂಗಳಿಗೆ 500 ರೂಪಾಯಿ, ಅದಕ್ಕೆ ರೀಚಾರ್ಜು. ಎಲ್ಲಿನ ಥರವ ಇವೆಲ್ಲ? ಅದಕ್ಕೆ ಚಿಕ್ಕ ವಯಸ್ಸಿಗೆಲ್ಲ ಮದುವೆ ಆಗ್ಬಿಡಿ. ನಿಮ್ಗೆ ಗೊತ್ತಿಲ್ಲ ನಮಗೆ ಸಂಸಾರದ ಬಗ್ಗೆ. ನಮ್ಮ ಕೇಳಿ ನಾವು ಹೇಳ್ಕೊಡ್ತೀವಿ. ಹಂಗೇನು ಮದುವೆ ಆಗಿಲ್ಲ, ಹಂಗೆ ಯಾರೋ ದೊಡ್ಡವರು ಪುಣ್ಯಾತ್ಮರು ಹೇಳ್ದಂಗೆ ಈ ಥರ ಎಲ್ಲ ಹೇಳಿದ್ರು. ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು 4 ಜನಕ್ಕೆ ಹೇಳಿ, ಇಷ್ಟು ಬೇಗ ಎಲ್ಲ ಮದುವೆ ಬೇಡ, ನೀವು ಯಾರನ್ನೂ ಕರ್ಕ ಬರಬೇಡಿ ಅಂತ. ನೀವು ಕರ್ಕಿರ್ಕ ಬಂದರೆ ಏನಿಲ್ಲ, ನೀವು ನ್ಯಾಣಕ ಬೇಕಾಯ್ತೆ. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗುತ್ತೆ. ಇದೆಲ್ಲ ಬಿಟ್ಬಿಟ್ಟು ಓದೋದು ಕಲೀರಿ, ಕೆಲ್ಸಕ್ಕೆ ಹೋಗಿ. ನಿಮ್ಮ ಮದುವೆ, ಈ ಲವ್ ಪವ್ ಇವೆಲ್ಲ ಬಿಟ್ಬಿಡಿ. ಸರಿ ಆಯಿತು ಗುರು, ಈಗ ಮಾರ್ನಿಂಗ್ ಮೋಟಿವೇಶನ್ ಮುಗೀತು. ಈಗ ಆಫೀಸ್ಗೆ ಹೋಗಬೇಕು, ಟೈಮ್ ಆಗೈತೆ. ಸಂಜೆ ಸಿಗುವ, ಆಯಿತಾ? ಬಾಯ್ ಗುರು. ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ? ನಮಸ್ಕಾರ ಗುರು. ಇವತ್ತು ನಮ್ಮ ಫ್ರೆಂಡ್ ಅವ್ರ ಅಕ್ಕಂದು ಮದುವೆ ರಿಸೆಪ್ಷನ್ ಇತ್ತು, ಅದಕ್ಕೆ ನಮ್ಮನ್ನು ಕರೆದವನೆ. ನಾವು ಹೋಗ್ತಾ ಇದ್ದೀವಿ, ಬನ್ನಿ, ನೀವು ಬನ್ನಿ, ಹೋಗುವ.
ಯಾರು ಮದುವೆಗೆ ಬಂದಿರೋದು? ಮದುವೆ ರಿಸೆಪ್ಷನ್, ಸಾರಿ. ನೋಡಿ ಗೈಸ್, ನಮಸ್ಕಾರ ಗುರು. ಇದು ಯಾರು ಬಂದು ರಿಸೆಪ್ಷನ್ ಅಂತ ಗೊತ್ತಿಲ್ಲ ನನಗೆ. ಇವನ್ ಕರ್ದ, ಇವನ್ಗೆ ಬೇರೆ ಯಾರು ಕರ್ದವ್ರು ಅಂತ. ಫ್ರೆಂಡ್ಸ್ ಏನೋ ನೀವು? 9 ಗಂಟೆ ಆಯ್ತಲ್ವಾ, ಅದಕ್ಕೆ ಊಟಕ್ಕೆ ಬಂದಿದ್ದೀವಿ. ದಿನ ಮನೇಲಿ ಅನ್ನ ಸಾರು ತಿಂತೀನಿ, ಬೇಜಾರಾಗೈತೆ. ಅದಕ್ಕೆ ಸ್ಪೆಷಲ್ ಆಗಿರಲಿ ಅಂತ ರಿಸೆಪ್ಷನ್ ಬಂದಿದ್ದೀವಿ. ಫ್ರೆಂಡ್ ಅವರ ರಿಸೆಪ್ಷನ್ಗೆ. ಕಂಟ್ರೋಲ್ ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ 2 ಸಲ ಹಾಸ್ಕೊಂಡು ತಿಂತಾ ಇದ್ದೀವಿ. ನೋಡ್ರಿ, ಇದೆಲ್ಲ ನನ್ನ ಹಣೆ ಬರದ ದೇವ್ರು ಬರದಾನ, ಅದು ಯಾರು ಊಟ ಆದ್ಮೇಲೆ ಕಾಯಿ ಕೂಡ, ತೆಂಗಿನಕಾಯಿ ಕೂಡ ಕೊಟ್ಟಿದ್ದಾರೆ. ಮನೆಗೆ ತಗೊಂಡೋದ್ರೆ ಅದೇ ಅನ್ನ ಅದೇ ಸಾರು. ಇದನ್ನ ತಗೊಂಡೋಗಿ ಅಂಗಡಿಗೆ ಕೊಟ್ಟರೆ 20 ರೂಪಾಯಿ ಮೌಂಟೇನ್ ಕುಡ್ಕೊ ಹೋಗ್ಬೋದು ನಿಮ್ದೇ ಮನೆಗೆ. ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ಊಟ ಎಲ್ಲ ಆಯಿತು. ಅದು ಗಿಫ್ಟ್ ತಗೊ ಬಂದಿದ್ವಿ, ಹುಡುಗ ಹುಡುಗಿಗೆ ಗಿಫ್ಟ್ ಕೊಡೋದಂತ. ಆದರೆ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದೀವಿ, ಅದನ್ನು ಗಿಫ್ಟ್ ಅಂಗಡಿಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಸುಳ್ಳು ಹೇಳ್ತಿಲ್ಲ ಗೈಸ್, ನಿಜವಾಗ್ಲೂ ಸತ್ಯ ಹೇಳ್ತಾರೆ ಅದು. ಅದಕ್ಕೋಸ್ಕರ ಅದು ತುಂಬ ದೂರ ಗಿಫ್ಟ್ ಅಂಗಡಿ. ಹಂಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಈಗ ಮತ್ತೆ ಹೋಯ್ತಾ ಇದ್ದೀವಿ. ಗಿಫ್ಟು ಯಾರಾದರೂ ಎತ್ಕೊಂಡು ಹೋಗಿದ್ರೆ ಏನು ಮಾಡೋಕ್ಕಾಗಲ್ಲ. ಎತ್ಕೊಂಡು ಹೋಗಿಲ್ಲ ಅಂತಂದರೆ ವಾಪಸ್ ನಾನು ಹಿಂಗೆ ಕೊಟ್ಬಿಡ್ತೀವಿ, ಆಯಿತಾ? ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. ಚೌಟ್ರಿನೂ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಮತ್ತು ನಾಳೆ ಸಿಗುವ. ಅಷ್ಟೇ.